ಮುಹೂರ್ತ ಬಿಸ್ನೆಸ್ಗೋಸ್ಕರ ಅಲ್ಲ, ನಮ್ಮ ಮದುವೆಗೆ. ನಮ್ಮ ಮದ್ವೆನಾ? ಯಾಕಷ್ಟು ಶಾಕ್ ಆದೆ? ನಮ್ಮ ಮದ್ವೆನೆ. ಸೈಲೆಂಟ್ ಆದ್ಯಲ್ಲ ಯಾಕೆ? ಅಮ್ಮ ಮಾತಾಡ್ತಾಳಂತೆ. ನೀನೇ ಮಾತಾಡೆ. ಹೇಳು ವಿಕಾಸ್. ವಿಷಯ ಎಲ್ಲ ನಿಹಾರಿಕಂಗ್ ಹೇಳಿದೀನಿ ಅಕ್ಕ. ನಾಳೆ ಇಂಡಿಯಾಗೆ ಬರ್ತಾ ಇದ್ದೀನಿ. ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿರಿ. ಗುಡ್ ನೈಟ್ ಅಕ್ಕ. ಅದಲ್ಲ ಕಣೋ, ಇಲ್ಲಿ ನಾನು ತುಂಬಾ ಅಂದವಾಗಿರೋ ಹುಡುಗಿರನ್ನ ನೋಡಿದ್ದೀನಿ, ಆದ್ರೆ ನೀನ್ ಮಾತ್ರ ಎಲ್ರಿಗಿಂತ ಜಾಸ್ತಿ ಮತ್ ಕೊಡ್ತಾ ಇದೀಯ ನಿಹಾರಿಕಾ. ನಿನ್ನ ಕಳ್ಕೊಳ್ಳೋದಿಲ್ಲ. ಮದ್ವೆ ಅಂತ ಇದ್ದಾನೆ. ಅವನ್ ಜೊತೆ ಮದ್ವೆ ಮಾಡ್ತೀವಿ ಅಂತ ಮೊದ್ಲೇ ಮಾತ್ ಕೊಟ್ಟಿದ್ವಿ. ಈ ಮಧ್ಯೆ ಅವನು ಮದ್ವೆ ಟಾಪಿಕ್ ತಗೊಂಡ್ ಬರದೇ ಇದ್ದಿದ್ದಕ್ಕೆ ಅಲ್ಲೇ ಯಾರನ್ನಾದ್ರೂ ನೋಡ್ಕೊಂಡಿದ್ದಾನೇನೋ ಅಂತ ಅನ್ಕೊಂಡಿದ್ವಿ. ಇವಾಗ ಹೀಗಂತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಶ್ರೀಕರ್ನ ಬಿಟ್ರೆ ವಿಕಾಸನ್ ಮಾತ್ರ ಅಲ್ಲ, ಯಾರನ್ನೂ ಮದ್ವೆ ಆಗಲ್ಲ. ನಿನಗೆ ಶ್ರೀಕರ್ ಇಷ್ಟ ಆಗಿದ್ದಾನೆ, ವಿಕಾಸ್ಗೆ ನೀನ್ ಇಷ್ಟ ಆಗಿದೀಯಾ. ಅವನು ಕೇಳ್ಕೊಂಡಿದ್ ನಡೀಲಿಲ್ಲ ಅಂದ್ರೆ ಸುಮ್ನೆ ಇರಲ್ಲ. ಹಾಗಂತ ನನ್ ಜೀವನ ಬಲಿ ಕೊಡ್ತೀಯಾ? ನಾವಿವತ್ ಹೀಗಿದೀವಿ ಅಂದ್ರೆ ಅದಕ್ ಕಾರಣ ವಿಕಾಸೇ. ಅವನು ಅವಾಗವಾಗ ಕೋಟಿಗಟ್ಲೆ ದುಡ್ಡು ಕಳ್ಸಿರ್ಲಿಲ್ಲ ಅಂದಿದ್ರೆ ನಾವ್ ಈ ರೇಂಜಲ್ಲಿ ಇರೋರೇ ಅಲ್ಲ. ನಮ್ ಬಿಸ್ನೆಸ್ ಡೆವಲಪ್ ಆಗ್ತಾನೂ ಇರ್ಲಿಲ್ಲ. ನಾವೇನೋ ಮದ್ವೆವರೆಗೂ ಹೊರಟೋಗಿದೀವಿ, ಅದು ಕೂಡ ಮದ್ವೆ ಆಗಿರೋನ್ ಜೊತೆ. ನಾಳೆ ನನ್ನ ತಮ್ಮನಿಗೆ ನಾನೇನು ಉತ್ತರ ಕೊಡ್ಬೇಕು? ಅಮ್ಮ ನಿಹಾ, ಶ್ರೀಕರ್ ಆಲ್ರೆಡಿ ಅವನೇನ ಮದ್ವೆ ಆಗಿದಾನಲ್ವಾ? ಆ ಮನೇಲಿ ನೀನ್ ಅಷ್ಟೊಂದು ಕಷ್ಟಪಡೋದು ಯಾಕೆ? ನನ್ನ ತಮ್ಮನ್ನೇ ಮದ್ವೆ ಆದ್ರೆ ಚೆನ್ನಾಗಿರುತ್ತಲ್ವಾ? ಏನ್ ಚೆನ್ನಾಗಿರುತ್ತೆ? ನಿನ್ ತಮ್ಮ ಏನಾದ್ರೂ ಬುದ್ಧಿವಂತನ? ಎಷ್ಟು ಕೆಟ್ಟ ಅಭ್ಯಾಸ ಇದೆ ಅಂತ ನಿನಗೆ ಗೊತ್ತಿಲ್ವಾ? ಅವನು ಕೊಟ್ಟು ಮದುವೆ ಮಾಡೋದಕ್ಕಿಂತ ಮದುವೆ ಮಾಡದೇ ಇರೋದೇ ಒಳ್ಳೇದು. ಮದುವೆ ಆದ್ರೆ ನಿಹಾರಿಕಾ ನರಕ ಅನುಭವಿಸ್ತಾಳೆ. ನಾನು ಶ್ರೀಕರ್ನ ಬಿಟ್ರೆ ಯಾರನ್ನೂ ಮದ್ವೆ ಆಗಲ್ಲ. ನಾಳೆ ನಿನ್ ತಮ್ಮ ಬಂದ್ರೆ ನನ್ ಬಗ್ಗೆ ಎಲ್ಲ ಗೊತ್ತಾಗ ಹೋಗತ್ತೆ. ಅದಕ್ಕೆ ನಾಳೆ ನಾನು ಶ್ರೀಕರ್ನ ಕರ್ಕೊಂಡು ನಾನು ನನ್ನ ಅತ್ತೆ ಮನೆಗೆ ಹೊರಟೋಗ್ತೀನಿ. ವಿಕಾಸ್ ಬಂದ್ರೆ ನನ್ ಬಗ್ಗೆ ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡು. ಅಲ್ಲಿಗೆ ಹೋದ್ರು ಅವನಿ ಜೊತೆ ಜಗಳ ತಪ್ಪಲ್ಲ ಅಲ್ವಮ್ಮ? ಹುಲಿ ಅಂತ ವಿಕಾಸ್ ಮುಂದೆ ಜಿಂಕೆ ಹಾರೋದಕ್ಕಿಂತ ಆ ಅವನಿ ಮುಂದೆ ಶಿವಾಂಗಿ ಆಗಿರೋದು ಬೆಟರ್. ಅಲ್ಲಿ ವಿಷಯನ ನಾನ್ ನೋಡ್ಕೋತೀನಿ, ಸರಿನಾ? ನಾನೀಗಲೇ ಶ್ರೀಕರ್ ಹತ್ರ ಹೋಗಿ ನಾಳೆ ಹೊರಟೋಗೋಣ ಅಂತ ಹೇಳ್ಬಿಡ್ತೀನಿ. ಎಷ್ಟೊತ್ತಾಯ್ತು ಬಂದು? ಇವಾಗ ಅಮ್ಮಯ್ಯ, ಹಾಗಾದ್ರೆ ಏನು ಕೇಳಿಸ್ಕೊಳ್ಳಿಲ್ಲ. ಏನು ಎಲ್ಲರೂ ಟೆನ್ಷನ್ ಅಲ್ಲಿದ್ದೀರಾ ಅನ್ಸುತ್ತೆ? ಅದು ಏನಿಲ್ಲ ರೀ, ನಾನೇ ಒಂದ್ ವಿಷಯ ಮಾತಾಡೋಣ ಅಂತ ನಿಮ್ ಹತ್ರನೇ ಬರ್ತಿದ್ದೆ. ನಾವ್ ನಾಳೆ ನಮ್ಮನೆಗೆ ಹೊರಟೋಗಣ್ವಾ? ಅದೇನು ನೀನ್ ಅನ್ಕೊಂಡಿರೋ ಹತ್ತಿನ ಆಗ್ಲಿಲ್ವಲ್ಲ? ನನಗ್ಯಾಕೋ ನಮ್ಮ ಅತ್ತೆ ಮನೇಲೇ ಇರ್ಬೇಕು ಅನ್ನಿಸ್ತಿದೆ. ಅದು ಅಲ್ದೆ ಅತ್ತೆಯವರು 2 ದಿನ ಆದ್ಮೇಲೆ ಮನೆಗ್ ಬನ್ನಿ ಅಂತ ಅವತ್ತು ಫಂಕ್ಷನ್ ದಿನ ಹೇಳಿದ್ರಲ್ವಾ? ಇನ್ನು ನಾವಿಲ್ಲಿ ಇರ್ಬೇಕಾಗಿರೋ ಅಗತ್ಯ ಇಲ್ಲ. ನಾವ್ ಹೊರಟೋಗೋಣ. ಈಗ್ಲೇ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳೋಣ, ಬನ್ನಿ. ಇವಾಗ್ಲಾ? ಅಪ್ಪಾ ಬನ್ರಿ. ಇದೇನ್ರಿ ನಮ್ಮನ್ ಹೀಗ್ ಸಿಕ್ಕಾಕ್ಸಿದ್ಲು? ಅವನ್ ಜೊತೆ ಹೇಗಿರೋದು ರೀ?
ಮಾರ್ನಿಂಗಿಂದ ಕಂಟಿನ್ಯೂ ಆಗ್ತಿದ್ಯಾ ಅಥವಾ ಈಗಷ್ಟೇ ಶುರು ಮಾಡಿದ್ಯಾ? ಗಾಡಿಗೆ ಪೆಟ್ರೋಲ್ ಇಲ್ಲ ಅಂತಂದ್ರೆ ಓಡಲ್ಲ. ಹಾಗೆ ವಿಕಾಸ್ಗೆ ಈ ಎಣ್ಣೆ ಇಲ್ಲ ಅಂದ್ರೆ ವರ್ಕೌಟ್ ಆಗಲ್ಲ. ಅದಕ್ಕೆ ಮಾರ್ನಿಂಗ್ ಇಂದನು ಕಂಟಿನ್ಯೂ ಆಗ್ತಾ ಇದೆ. ಎಷ್ಟೇ ಕುಡಿದ್ರೂ ಕಂಟ್ರೋಲಲ್ಲಿ ಇರ್ತೀಯ, ಅದು ನೀನು ದೊಡ್ಡತನ. ಅಜಯ್, ಬಾಡಿನ ಹಾಗೆ ಸೆಟ್ ಮಾಡಿದ್ದೀನಿ. ಅದು ಸರಿ ಬಿಡು, ನಾಳೆ ನಿನ್ನನ್ನು ಏರ್ಪೋರ್ಟ್ವರೆಗೂ ಡ್ರಾಪ್ ಮಾಡಬೇಕು. ಬಿಕಾಸ್ ಇಂಡಿಯಾ ಪ್ರಯಾಣ ನಾಳೆನೆ. ಅಕ್ಕ ಬಾವನ್ಗೆ ಈಗಷ್ಟೇ ಕಾಲ್ ಮಾಡಿ ಬರ್ತಿದ್ದೀನಿ ಅಂತ ಹೇಳಿದ್ದೀನಿ. ಇಂಡಿಯಾಗೆ ಬರ್ತಿದ್ದ ಹಾಗೆ ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ನನ್ನ ಫಿಯನ್ಸಿ ಕೂಡ ಹೇಳಿದ್ದೀನಿ. ಸೊ ದುಬೈಗೆ ವಾಪಸ್ ಬರೋದು ನನ್ನ ವೈಫ್ ಜೊತೆನೆ. ಅರೆ, ನೀನು ಅಷ್ಟೊಂದು ಇಷ್ಟಪಡ್ತಿರೋ ಹುಡುಗಿ ಹೇಗಿರ್ತಾಳೋ ಫೋಟೋ ಇದ್ರೆ ತೋರ್ಸೋ. ಶೋರ್ ಕಮ್ ವಿತ್ ಮೀ. ಹೆಸರೇನು? ನಿಹಾರಿಕಾ. ಇಬ್ರಿಗೂ ಚೆನ್ನಾಗಿ ಸೆಟ್ ಆಗುತ್ತೆ. ನೋಡ್ತಿದ್ರೆ ತುಂಬಾ ಮಾಡರ್ನ್ ಆಗಿ ಕಾಣಿಸ್ತಿದ್ದಾಳೆ. ಅದಕ್ಕೆ ಅಲ್ವಾ ಅವಳನ್ನೇ ಮದುವೆ ಆಗ್ಬೇಕು ಅಂತ ಹಠ ಮಾಡ್ತಿರೋದು. ಪಬ್ ಕಲ್ಚರ್ ಬಗ್ಗೆ ಚೆನ್ನಾಗಿ ಗೊತ್ತಿರೋ ಹುಡುಗಿ ಆಗಿರೋದ್ರಿಂದ ಇಬ್ರು ಒಂದೇ ವೇವ್ ಲೆಂತ್ ಅಲ್ಲಿ ಇರ್ತೀವಿ. ಇಬ್ರು ಆರಾಮಾಗಿ ಪಬ್ಗೆ, ಕ್ಲಬ್ಗೆ, ಡಿಸ್ಕೋ ಥಿಯೇಟರ್ಗೆ, ಎಲ್ಲ ಜಾಗಕ್ಕೂ ನಮಗಿಷ್ಟ ಬಂದಂಗೆ ಓಡಾಡ್ಬೋದು. ಜೊತೆಗೆ ಇಬ್ರಿಗೂ ಅಭ್ಯಾಸ ಇದೆ, ಎಂಜಾಯ್ ಮಾಡ್ತೀವಿ. ಸೊ ನಾಳೆ ಇಂಡಿಯಾ ರೀಚ್ ಆಗಿ ಆಸ್ ಅರ್ಲಿ ಆಸ್ ಪಾಸಿಬಲ್ ಮ್ಯಾರೇಜ್ ಮಾಡಿಕೊಂಡು ದುಬೈಗೆ ವಾಪಸ್ ಬರ್ತೀನಿ. ಓಕೆ? ಆಲ್ ದ ಬೆಸ್ಟ್ ಬ್ರೋ. ಥ್ಯಾಂಕ್ ಯು. ಐ ಲವ್ ಯು ನಿಹಾರಿಕಾ. ಐ ಲವ್ ಯು ನಿಹಾರಿಕಾ. ಐ ಲವ್ ಯು ನಿಹಾರಿಕಾ. ಏನತ್ತೆ, ಯಾವ್ದೋ ವಿಷಯದ ಬಗ್ಗೆ ತೀವ್ರವಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಸುಜಾತಗೋಸ್ಕರ ಕಾಯ್ತಿದೀವಮ್ಮ. ಯಾಕೆ? ಅಲ್ಲಿ ನೋಡು, ಬಂದೇ ಬಿಟ್ಲು. ಬಾ ಅಮ್ಮ, ಕೂತ್ಕೋ. ಪರವಾಗಿಲ್ಲ ಬಿಡಿ. ಬಾ ಅಂತ ಫೋನ್ ಮಾಡಿದ್ರಿ, ಏನೋ ಮಾತಾಡ್ಬೇಕು ಅಂದ್ರಿ. ಏನ್ ವಿಷಯ? ಒಂದ್ ನಿಮಿಷ ಇರಮ್ಮ. ಅಮ್ಮ, ಅವನಿ ಅವನಿ. ಸುಜಾತ ಅವರೇ, ಅದೇನು ಇಷ್ಟು ಬೆಳಗ್ಗೆ ಬಂದಿದ್ದೀರಾ? ಸೋತ್ರತೆನೆ ಬಾ ಅಂತ ಕರೆದ್ರಂತೆ. ಅಮ್ಮ ಸುಜಾತ, ಅವನೀನ ನಮ್ಮ ಮನೆಗೆ ಕರ್ಕೊಂಡು ಬಂದಾಗ ಒಂದು ಮಾತು ಹೇಳಿದ್ದೆ, ನೆನಪಿದ್ಯಾ? ಈ ಹುಡುಗಿ ಈ ಮನೆಯಿಂದ ಗಂಡನ ಜೊತೆನೆ ಹೊರಗಡೆ ಬರಬೇಕು. ನೀನ್ ಹೇಳಿರೋ ಮಾತುಗಳನ್ನ ಇವಾಗ ನಿಜ ಮಾಡ್ಬೇಕಾಗಿರೋ ಸಮಯ ಬಂದಿದೆ. ಮನೆ ಮಕ್ಕಳು ಕೂಡ ಮಾಡದೇ ಇರೋಂಥ ತ್ಯಾಗನ ನಮಗೋಸ್ಕರ ಮಾಡಿದಾಳೆ. ಅವನಿನ ಒಂದು ಒಳ್ಳೆ ಮನೆಗೆ ಸೇರಿಸೋ ಜವಾಬ್ದಾರಿ ನಮ್ಮ ಮೇಲಿದೆ. ಬೇಗ ಆ ಕೆಲಸ ಮಾಡಿಸಿ ಮನೆಯಿಂದ ಆಚೆ ಕಳಿಸಿ, ಪೀಡೆ ತೊಲಗತ್ತೆ. ಅವನಿ ನಿಮ್ಗೆಲ್ಲ ಏನ್ ಅಡ್ಡಿ ಬರ್ತಿದ್ದಾಳೆ ಅಂತ ಈ ಮಾತಂತಿದ್ದೀರಾ? ಎಲ್ಲದಕ್ಕೂ ಅಡ್ಡಿನೇ. ಪ್ರತಿಯೊಂದನ್ನು ವಿವರಿಸ್ಕೊಂಡು ಕೂತ್ಕೊಂಡ್ರೆ ದೊಡ್ಡ ಗ್ರಂಥಾನೇ ಆಗತ್ತೆ. ಮುಖ್ಯವಾದ ವಿಷಯ ಮಾತಾಡಿದೀವಿ ತಾನೆ, ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮ್ಮ ಮನೇಲಿ ತುಂಬ ದಿನ ಇದ್ಲಲ್ವೇನಮ್ಮ. ಅವನಿ ಇಷ್ಟ ಕಷ್ಟದ ಬಗ್ಗೆ ನಿನಗೆ ಚೆನ್ನಾಗೇ ಗೊತ್ತಿರುತ್ತೆ. ಎಂಥ ಸಂಬಂಧ ಆದರೆ ಚೆನ್ನಾಗಿರುತ್ತೋ
ಒಬ್ಬ ಸ್ನೇಹಿತೆಯಾಗಿ ಅಲ್ದೆ ಒಬ್ಬ ಅಕ್ಕನ ಹಾಗೆ ಹೇಳ್ತೀಯಾ ಅಂತ ಕರೆದೆ. ನನ್ ಮದ್ವೆ ಬಗ್ಗೆ ಮಾತಾಡೋದಕ್ ಮಾತ್ರನೇ ಸುಜಾತ ಅವ್ರನ್ನ ಕರ್ಸಿದ್ರೆ ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನಿನ್ ಮದುವೆ ಬಗ್ಗೆ ಮಾತಾಡೋದಕ್ಕೆ ಅಮ್ಮ ಕರೆಸಿದ್ದು? ಬೇಕಾಗಿಲ್ಲ ಅಂಕಲ್. ಸುಜಾತ ಅವ್ರೆ, ನೀವಿವಾಗ ಹೊರಟ್ಬಿಡಿ. ದೊಡ್ಡವ್ರ ಮಾತು ಅಂದ್ರೆ ಗೌರವ ಇಲ್ವಾ? ಏನಷ್ಟ ಅಹಂಕಾರ? ಎಷ್ಟು ದಿನ ಅಂತ ನಮ್ಮನೇಲೇ ಇರ್ತೀಯಾ? ಅತಿಥಿ ಇರೋ ಥರ ಇಲ್ಲ, ಯಾವುದೋ ಅಧಿಕಾರದಿಂದ ಇರೋ ಹಾಗಿದೆ. ನೋಡಮ್ಮ, ನಿಹಾರಿಕಾ ಶ್ರೀಕರ್ ಮದುವೆ ಮಾಡೋದಿಕ್ಕೆ ಟೈಮ್ ಹತ್ರ ಬಂದಿದೆ. ಎಲ್ಲ ಸರಿ ಹೋದ್ರೆ ಆ ಮದುವೆ ಜೊತೆ ಅವನಿ ಮದುವೆ ಕೂಡ ಮಾಡ್ಬಿಡೋಣ ಅಂತ ಹಿರಿಯರಾಗಿ ನಾವು ನಿಶ್ಚಯಿಸಿದೀವಿ. ನನ್ ಮದ್ವೆ ಬಗ್ಗೆ ಇವಾಗ ಸಡನ್ ಆಗಿ ಯಾಕೆ ನಿರ್ಧಾರ ತಗೊಂಡ್ರಿ ಅಂಕಲ್? ಯಾರು ಹೇಳಿದಕ್ಕೆ ನೀವು ಹೀಗೆಲ್ಲ ಮಾಡ್ತಿದ್ದೀರಾ? ನಾನೇ ಹೇಳಿದ್ದು. ನಿನ್ ಮದ್ವೆ ಪ್ರಪೋಸಲ್ನ ನಾನೇ ಕೊಟ್ಟಿದ್ದು. ಹತ್ತು ದಿನ ಇರ್ತೀವಿ ಅಂತ ಹೇಳಿ ಆಗ್ಲೇ ಲಗೇಜ್ ತಗೊಂಡ್ ಬಂದಿದ್ಯಲ್ಲ, ಯಾಕೆ? ನಾವು ಆ ವಿಷಯನ ಆರಾಮಾಗಿ ಆಮೇಲೆ ಮಾತಾಡ್ಕೊಳ್ಳೋಣ. ಮೊದಲು ಅವನಿ ಮದ್ವೆ ವಿಷಯದ ಬಗ್ಗೆ ಮಾತಾಡೋಣ. ಅವನಿ ಮದ್ವೆ ಬಗ್ಗೆ ನೀವು ಪದೇ ಪದೇ ಯಾಕೆ ಮಾತಾಡ್ತಿದ್ದೀರಾ? ಸ್ವಲ್ಪ ಸಮಯ ಬೇಕು ಅಂತ ಇದಕ್ಕೂ ಮುಂಚೆನೆ ಹೇಳಿದಾಳೆ ಅಲ್ವಾ? ನಿಮ್ ನಿರ್ಧಾರಗಳನ್ನ ಬಲವಂತವಾಗಿ ಯಾಕೆ ತಗೋತಿದ್ದೀರಾ? ನಿಹಾರಿಕಾ ಹೇಳ್ದ ಹಾಗೆ ಅವನಿ ಮದ್ವೆ ಮಾಡೋದೇ ಒಳ್ಳೇದು ಶ್ರೀಕರ್. ಆಗ್ಲೇ 4 ಜನ ನಮ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಳ್ಳೋದನ್ನ ಕಡಿಮೆ ಮಾಡ್ತಾರೆ. ರಾತ್ರಿ ನಿಹಾರಿಕಾ ಫೋನ್ ಮಾಡಿ ಈ ವಿಷಯ ಅವಳು ಹೇಳ್ದಾಗ್ಲಿಂದ ನಾವಿಬ್ರು ತುಂಬಾ ಯೋಚನೆ ಮಾಡ್ದಪ್ಪ. ಅವನಿ ಮದುವೆ ವಿಷಯದಲ್ಲಿ ನಾವು ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಈ ನಿರ್ಧಾರ ತಗೊಂಡ್ವಿ. ಈ ದೊಡ್ಡ ವ್ಯಕ್ತಿ ಹೇಳೋದು ನೀವ್ ಕೇಳೋದು ತುಂಬಾ ಚೆನ್ನಾಗಿದೆ. ನಿಹಾರಿಕನ್ ಬೈಬೇಡಮ್ಮ. ಅವಳು ಏನೇ ಯೋಚನೆ ಮಾಡಿದ್ರು ನಮ್ ಮನೆ ಒಳ್ಳೇದಕ್ಕೋಸ್ಕರನೇ ಯೋಚನೆ ಮಾಡ್ತಾಳೆ. ದಯವಿಟ್ಟು ನಿಹಾರಿಕಾ ಅಭಿಪ್ರಾಯನ ತಪ್ಪಾಗಿ ತಿಳ್ಕೊಬೇಡ. ನಾವು ನಿನ್ನ ಕರೆಸಿದ್ದು ನಿನ್ ಎಂತ ಸಂಬಂಧ ಆದ್ರೆ ಇಷ್ಟ ಅಂತ ಕೇಳೋಕ್ ಮಾತ್ರನೇ. ಅದು ಹೇಳಮ್ಮ ಸಾಕು. ಇವಳೇನಾದ್ರೂ ಮೇಲಿಂದ ಇಳಿದು ಬಂದಿದ್ದಾಳ? ಕಂತೆಗ್ ತಕ್ಕ ಬಂತೆ ಅನ್ನೋ ಹಾಗೆ ಯಾರನ್ನೋ ಒಬ್ಬರನ್ನ ನೋಡಿ ಈ ವಿಚಾರಕ್ಕೆಲ್ಲ ನಿಮ್ ಸೋದರ ಸೊಸೆ ಅಭಿಪ್ರಾಯ ಯಾಕೆ? ಇನ್ನು ಕುಬೇರನ್ ಮಗಳ ಸ್ವಯಂವರದ ಬಗ್ಗೆ ಯೋಚನೆ ಮಾಡ್ದ ಹಾಗೆ ಮತ್ತೆ ಇದ್ರ ಬಗ್ಗೆ ಮೀಟಿಂಗ್ ಬೇರೆ. ಅವನೇ ಮನ್ಸು ಸರಿ ಇಲ್ಲದೆ ಇರುವಾಗ ದೊಡ್ಡ ನಿರ್ಧಾರಗಳನ್ನ ತಗೊಳ್ಳೋದು ಒಳ್ಳೇದಲ್ಲ ಅಪ್ಪ. ನಿಮ್ಮ ಅಭಿಪ್ರಾಯದ ಬಗ್ಗೆ ಯಾರು ಕೇಳಿದ್ರು ಶ್ರೀಕರ್ ಅವ್ರೇ? ಆದ್ರೂ ಅವನಿ ಜೀವನದ ಬಗ್ಗೆ ಯೋಚನೆ ಮಾಡೋದಕ್ಕೆ ನೀವ್ಯಾರು? ನಿಮ್ಗೇನ್ ಸಂಬಂಧ? ನೀವ್ ಹೇಗೆ ಅವನಿ ಬಗ್ಗೆ ಯೋಚನೆ ಮಾಡ್ತಾ ವಹಿಸ್ಕೊಂಡ್ ಬಂದ್ರೆ ನಿಮ್ ಮಧ್ಯ ಏನೋ ಇರ್ಬಾರ್ದೇ ಇರೋ ಸಂಬಂಧ ಇದೆ ಅಂತ ಎಲ್ಲರೂ ಅನ್ಕೋತಾರೆ. ಶ್ರೀಕರ್, ಅವನಿ ಜೀವನದಲ್ಲಿ ನೀನ್ ಎಂಟ್ರಿ ಆಗ್ಬೇಡ. ಅವಳು ನಿನ್ ಫ್ರೆಂಡ್ ತಂಗಿನೇ ಆಗಿರ್ಬೋದು. ಅಷ್ಟು ಮಾತ್ರಕ್ಕೆ ಅತಿ ಸಲ್ಗೆ ತಗೊಳ್ಳೋದು ಬೇಡ. ಅರ್ಥ ಆಯ್ತಾ? ಆಂಟಿ, ಒಂದ್ಸಲ ನನ್ನ ಮಾತನ್ನ ಕೇಳಿಸ್ಕೊಳ್ಳಿ. ಇನ್ನೇನು ಮಾತಾಡ್ಬೇಡ ಅವನಿ. ಇನ್ನೇನು ಮಾತಾಡ್ಬೇಡ. ನಿನ್ ಮೇಲಿನ ಪ್ರೀತಿಯಿಂದನೇ ಇದನ್ನೆಲ್ಲ ಮಾಡ್ತಿರೋದು. ನಾನು ದ್ವೇಷದಿಂದ ಮಾಡ್ತಿದ್ದೀನಿ. ನಿನ್ನ ಮೇಲಿನ ಜವಾಬ್ದಾರಿಯಿಂದ ಮಾಡ್ತಿದೀವಿ. ನನಗೆ ನಿನ್ನ ಸಹಿಸ್ಕೊಳಕ್ಕಾಗದೆ ಮಾಡ್ತಾ ಇದ್ದೀನಿ.
ಒಳ್ಳೆ ಕುಟುಂಬಕ್ಕೆ ಸೇರಿಸ್ಬೇಕು ಅಂತ ಮಾಡ್ತಿದೀವಿ. ಈ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಮಾಡ್ತಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೋ. ಈ ಸಮಯದಲ್ಲಿ ನಾನು ಏನೋ ಒಂದು ಹೇಳಿಲ್ಲ ಅಂದ್ರೆ ಅವನಿ ಈ ಮನೆಯಿಂದ ಹೊರಗಡೆ ಹೋಗೋ ಪರಿಸ್ಥಿತಿ ಬರೋ ಹಾಗಾಗತ್ತೆ. ಅಮ್ಮ ಸುಜಾತ, ನೀನು ನಿನ್ನ ಅಭಿಪ್ರಾಯ ಹೇಳ್ದೇ ಇದ್ರೆ ವಾದ ವಿವಾದ ಸೃಷ್ಟಿ ಮಾಡೋಕ್ಕೆ ಅವಕಾಶ ಮಾಡ್ಕೊಡ್ತೀಯ. ಆದಷ್ಟು ಬೇಗ ನಿನ್ನ ಅಭಿಪ್ರಾಯ ಹೇಳಮ್ಮ. ಹೇಳ್ತೀನಿ. ನಾನ್ ಹೇಳಿದ ಅಭಿಪ್ರಾಯನ ಗೌರವಿಸಿ ನಿಜವಾಗ್ಲೂ ಅಂತ ಸಂಬಂಧ ನೋಡಕ್ಕಾಗತ್ತಾ? ಅಂತ ಸಂಬಂಧನೇ ನೋಡ್ತೀವಿ ಬಿಡಮ್ಮ. ನೋಡೋಕಾಗ್ಲಿಲ್ಲ ಅಂದ್ರೆ ಮದ್ವೆ ಮಾಡೋ ಜವಾಬ್ದಾರಿಯಿಂದ ಹಿಂದೆ ಸರಿತೀರಾ? ಖಂಡಿತ ನೋಡ್ತೀವಿ ಹೊರತು ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳಲ್ಲ. ಹಾಗಾದ್ರೆ ಕೇಳಿಸ್ಕೊಳ್ಳಿ. ಅವನಿಗೆ ಗಂಡ ಆಗೋನ್ ಹೇಗಿರ್ಬೇಕು ಅಂದ್ರೆ ಅವನಿ ಕಷ್ಟದಿಂದ ಬೆಳೆದಿದ್ದಾಳೆ. ಸುಖಾನ ಅನುಭವಿಸೋ ಹಾಗೆ ಕೋಟ್ಯಾಧೀಶ್ವರನ್ ಮನೆಗೆ ಹೋಗ್ಬೇಕು. ಹತ್ತು ಜನ ಕೆಲ್ಸದವ್ರಿರೋ ಮನೆಗೆ ಹೋಗ್ಬೇಕು. ಹತ್ತು ಕಾರ್ ಇರೋರ್ ಮನೆಗೆ ಹೋಗ್ಬೇಕು. ಇಂಡಿಯಾದಲ್ಲಿ ಸೆಟಲ್ ಆಗಿರೋ ಬದಲು ಹೊರಗಡೆ ದೇಶದಲ್ಲಿ ಸೆಟಲ್ ಆಗಿರೋ ಹುಡುಗ ಆಗಿರ್ಬೇಕು. ಇದು ನನ್ನ ಅಭಿಪ್ರಾಯ. ಫ್ಯಾಮಿಲಿ ಜೊತೆ ತಿರುಗಾಡಕ್ಕೆ ಒಂದ್ ಫ್ಲೈಟು, ಗಂಡನ ಜೊತೆ ತಿರುಗಾಡಕ್ಕೆ ಒಂದ್ ಹೆಲಿಕಾಪ್ಟರ್ ಇರಬಾರ್ದಾ? ಯೋಗ್ಯತೆಗೆ ತಕ್ಕಾಗಿ ಆಸೆ ಪಡ್ಬೇಕು. ಅದನ್ನ ಬಿಟ್ಟು ಆಸ್ಕೆಗಿಂತ ಉದ್ದ ಕಾಲ್ ಚಾಚಬಾರ್ದು. ಅವನಿ ಯೋಗ್ಯತೆಗೆ ಆಟೋ ಡ್ರೈವರೇ ತುಂಬಾ ಜಾಸ್ತಿ ಆಯ್ತು. ಒಂದ್ ಹೆಣ್ಣಿಗೆ ಮದ್ವೆ ಮಾಡ್ಬೇಕು ಅಂತ ಅನ್ಕೋತಿದ್ದೀರಾ? ಇಲ್ಲ ಅಂದ್ರೆ ಚಲಾವಣೆ ಆಗದೆ ಇರೋ ದುಡ್ಡಿನ ಹಾಗೆ ಮನೇಲೆ ಇಟ್ಕೋಬೇಕು ಅನ್ಕೋತಿದ್ದೀರಾ? ಅಷ್ಟಕ್ಕೂ ಏನ್ ನಿಮ್ ಉದ್ದೇಶ? ನೀವು ಅವನಿಗೆ ಶ್ರೇಯೋಭಿಲಾಷಿನ, ಶತ್ರುನ? ಕೇಳಿದ್ರಿ ಅಲ್ವಾ ವೇದವತಿ ಅವರೇ? ನಾನ್ ಕೇಳ್ಕೊಂಡ್ ಹಾಗೆ ಮಾಡೋಕ್ಕಾಗತ್ತಾ? ನಮ್ ಪ್ರಯತ್ನ ನಾವು ಶುರು ಮಾಡ್ತೀವಮ್ಮ. ಸುಜಾತ ಅವ್ರೆ, ನೀವು ಬನ್ನಿ. ಅತ್ತೆಯವ್ರೆ, ನಿಮ್ ಜೊತೆ ನಾನ್ ಕೂಡ ಆ ಕೆಲ್ಸನ ಶುರು ಮಾಡ್ತೀನಿ. ಅವನಿಗೆ ಅಷ್ಟಾಗತ್ಯನಾ? ಹೋಗ್ಲಿ ಬಿಡು ಕಾವ್ಯ. ಅವನಿ ದೊಡ್ಡ ಮನೆ ಸೊಸೆ ಆದ್ರೆ ನಮಗ್ ಸಂತೋಷನೇ ಅಲ್ವಾ? ನನ್ನ ಸೊಸೆ ಬಂಗಾರ. ಅಕ್ಕ, ಏನಾಗಿದೆ ನಿಂಗೆ? ಯಾಕೆ ಹಾಗೆ ಹೇಳ್ದೆ? ವಿದೇಶದಲ್ಲಿರೋ ದುಡ್ಡಿರೋ ಸಂಬಂಧ ನೋಡಿ ಅಂತ ನಾನ್ ಹೇಳಿದ್ನ ನಿಂಗೆ? ನನ್ ಬಗ್ಗೆ ಗೊತ್ತಿಲ್ದೇ ಇರೋರು ಹಾಗೆ ಮಾತಾಡಿದ್ರೆ ನೋವಾಗ್ತಾ ಇರ್ಲಿಲ್ಲ ನಂಗೆ. ಎಲ್ಲ ಗೊತ್ತಿರೋ ನನ್ನ ಅಕ್ಕನೇ ಹಾಗೆ ಮಾತಾಡ್ತಿದ್ರೆ ಮನ್ಸು ಒಡ್ದು ಹೋಗಿ ಚೂರ್ ಚೂರ್ ಆಗೋಯ್ತು ಅಕ್ಕ. ನೀನ್ ಮಾಡಿರೋ ಕೆಲ್ಸಕ್ಕೆ ಅರ್ಥನಾದ್ರೂ ಇದೆಯಾ? ಯಾವ ಕಾರಣನೂ ಇಲ್ದೆ ನೀನ್ ಅಂತ ಮಾತನ್ನ ಮಾತಾಡಲ್ಲ. ಯಾಕೆ ಹಾಗೆ ಹೇಳ್ದೆ ಅಕ್ಕ? ಹೇಳು. ಅಕ್ಕ, ನೀನ್ ಈ ತರ ಮೌನವಾಗಿರ್ಬೇಡ. ಯಾಕಂದ್ರೆ ಈ ಮೌನದಲ್ಲಿ ನಂಗೆ ಉತ್ತರಗಳು ಸಿಗ್ತಾ ಇಲ್ಲ. ಯಾಕೆ ಹಾಗೆ ಮಾಡ್ದೆ ಹೇಳಕ್ಕ? ನಮ್ಮಿಬ್ರು ಜೀವನನೂ ಸಿಕ್ಕಾಕ್ಸಿರೋ ಹಾಗೆ ಸಡನ್ ಆಗಿ ಹಾಗೆ ಯಾಕೆ ಮಾಡಿದ್ರೋ ನನಗಂತೂ ಅರ್ಥ ಆಗ್ತಿಲ್ಲ. ಹಾಗೆ ಹೇಳೋದಕ್ಕೂ ಒಂದು ಕಾರಣ ಇದೆ. ಅದೇನು ಅಂದ್ರೆ, ನಾನ್ ಹೇಳಿರೋಂಥ ಅರ್ಹತೆ ಹೊಂದಿರೋ ಹುಡುಗ ಅಷ್ಟು ಸುಲಭವಾಗಿ ಸಿಗದೆ ಇರೋದಕ್ಕೆ. ನಾನಂತ ಸಂಬಂಧದ ಬಗ್ಗೆ ಹೇಳಿಲ್ಲ ಅಂದಿದ್ರೆ ಬೇಗ ಯಾವುದೋ ಒಂದು ಸಂಬಂಧ ನೋಡಿ ಅವನಿಗೆ ಮದ್ವೆ ಮಾಡ್ಬಿಡೋಣ ಅಂತ ದಿನ ಒತ್ತಡ ಹಾಕ್ತಿದ್ರು. ನಾನ್ ಹಾಗೆ ಹೇಳಿದ್ದಕ್ಕೆ ಸ್ವಲ್ಪ ಆ ಒತ್ತಡ ಕಮ್ಮಿ ಆಗುತ್ತೆ. ನಿಹಾರಿಕಾ ಆಗ್ಲಿ ಅತ್ತೆ ಆಗ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದು ಫಲಿಸಲ್ಲ. ಆವಾಗ ನಮಗೆ ಸಮಯ ಸಿಗುತ್ತೆ. ಆ ಸಮಯ ನಾವು ಉಪಯೋಗಿಸ್ಕೊಂಡು ನಿಜನ್ ಬಯಲ್ ಮಾಡೋದಕ್ಕೋಸ್ಕರ ನಮ್ಮ ಪ್ರಯತ್ನನ ನಾವು ಮಾಡ್ಕೊಳ್ಳೋ ಅವಕಾಶ ಇರುತ್ತೆ. ನಾನು ಅದಕ್ಕೆ ಹಾಗೆ ಹೇಳಿದ್ದು. ಅವನಿ ಜೀವನ ಇನ್ನಷ್ಟು ತೊಂದರೆಗೆ ಸಿಕ್ಕಾಕೋಬಾರ್ದು ಅಂತ
ಯೋಚನೆ ಮಾಡಿ ಹಾಗೆ ಮಾಡಿದೆ ಅಷ್ಟೇ ಹೊರತು ಅವಸರ ಪಟ್ಟು ಏನೋ ಒಂದು ಹೇಳಿಲ್ಲ. ಆ ಕ್ಷಣ ಅವಸರ ಪಡ್ತಿದ್ದೀರಾ ಅಂತ ನಮಗೆ ಅನ್ನಿಸ್ತು. ಆದ್ರೆ ಈಗ ಮಾತ್ರ ನೀವು ಮಾಡಿದ್ದೆ ಸರಿ ಅಂತ ಅನ್ನಿಸ್ತಿದೆ.